ಈ ಹೆಂಗಿರುತ್ತೆ ಗೊತ್ತಾ ಸರ್, ಈ 10th ಸ್ಟ್ಯಾಂಡರ್ಡ್ಲಿ ಡಿಸೆಂಬರ್ವರೆಗೂ ನಮಗೆ ಮನೇಲಿ ಅಕ್ಕಿ ಡಬ್ಬದಲ್ಲಿ ರಾಗಿ ಡಬ್ಬದಲ್ಲಿ ಕಾಸು ಎತ್ಕೊಂಡು ಅಮ್ಮ ಗೊತ್ತಿಲ್ಲದೆ ಖರ್ಚು ಮಾಡೋದು ಅಭ್ಯಾಸ. ಒಬ್ಬನು 4 ತಿಂಗಳು ಹುಡುಕ್ನಂತೆ ₹1 ಸಿಗ್ಲಿಲ್ಲ. ಈಗ ನನ್ನ ಜೋಶಲ್ಲಿ ಮಾತಾಡ್ತೀನಿ, ಅದಕ್ಕೆ ನನಗೆ ಸ್ಲೋ ಅಲ್ಲಿ ಮಾತಾಡೋದು ಕಷ್ಟ. ಕೆಲವರು ಸ್ಪೀಡ್ ಜಾಸ್ತಿ ಪ್ರದೀಪ್ಗೆ ಅಂತಾರೆ, ಈ ಸ್ಪೀಡೇ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ನಾನು ಹೆಂಗ್ ಮರೀಲಿ ಹೇಳಿ. ನನ್ನ ಯಾರೋ ಒಬ್ರು ಕೇಳಿದ್ರು, ನಿಂದು ಮಾತು ಜಾಸ್ತಿ ಅಂತ, ನೀನ್ ಕಡಿಮೆ ಮಾತಾಡ್ತೀಯ, ಏನ್ ಕಡದ್ ಕೆಟ್ಟ ಹಾಕಿದ್ಯ ಹೇಳು ಅಂತ ಕೇಳಿದೆ. ನನ್ನ ಯಾರೋ ಕೇಳಿದ್ರು, ನಿಂದು ಮಾತು ಜಾಸ್ತಿ ಅಂದ್ರು, ನೀನ್ ಕಡಿಮೆನೆ ಮಾತಾಡ್ತೀಯಪ್ಪ, ಏನ್ ಕಡದ್ ಕಟ್ಟ ಹಾಕಿದ್ಯ ಹೇಳು. ಅಟ್ಲೀಸ್ಟ್ ನಾನು MLA ಆದ್ರೂ ಆಗಿದ್ದೀನಿ. ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿದ್ದೀನಿ, ಮೋರ್ ದೆನ್ 500 ಜನ ಕೆಲಸ ಕೊಟ್ಟಿದ್ದೀನಿ, MLA ಆಗಿದ್ದೀನಿ, ಅಟ್ಲೀಸ್ಟ್ ಟ್ರಾಲ್ ಪೇಜಸ್ಗೆ ಕ್ರಶ್ ಆಗಿದ್ದೀನಿ. ಐ ಲೈಕ್ ಐ ಆಮ್ ದ ಕ್ರಶ್ ಆಫ್ ದ ಟ್ರಾಲ್ ಪೇಜಸ್. ಐ ನೆವರ್ ಬಾದರ್ ಸರ್. ನನ್ನ ಯಾರೋ ಕೇಳಿದ್ರು, ಕೆಲವರು ಸೀರಿಯಸ್ ಆಗಿ ಕೇಳಿದ್ರು, ಟ್ರಾಲ್ ಪೇಜಸ್ ಅಲ್ಲಿ ಹಂಗೆಲ್ಲ ಟ್ರಾಲ್ ಮಾಡ್ತಾರೆ, ನಿಮ್ಗೆ ಬೇಜಾರಾಗಲ್ವಾ ಸರ್? ನಮ್ಮೂರು ಗಲ್ಲಿಯಲ್ಲೇ ನನ್ನ ಇಂಟ್ರಡಕ್ಷನ್ ಗೊತ್ತಿರಲಿಲ್ಲ, ಇವತ್ತು ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ. ಐ ಲವ್ ದಮ್. ವಾಟ್ಸ್ ರಾಂಗ್ ಇನ್ ಇಟ್? ಪಾಪ ನಮ್ಮೂರಲ್ಲಿ ಚಿಕ್ಕ ಲೀಡರ್ಸು ಪಾಪ್ಯುಲರ್ ಆಗಕ್ಕೆ ಫ್ಲೆಕ್ಸ್ಗಳು ಹಾಕಿ, ಪ್ರಿಂಟ್ಗಳು ಹಾಕಿ, ಕಟ್ಟಿ, ಫೋಟೋಗಳು ಹಾಕಿ, DP ಹಾಕಿ, ಸ್ಟೇಟಸ್ ಹಾಕಿದ್ರೂ ಪಬ್ಲಿಸಿಟಿ ಸಿಗ್ತಾ ಇಲ್ಲ. ಇದೇನು ಸರ್, ಒಂದೊಂದು ವಿಡಿಯೋ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತಾ ಇದೆ. ನನಗೆ ಏನು ಗೊತ್ತಾ, ಇಟ್ಸ್ ಆಲ್ ಅಬೌಟ್ ಟೇಕಿಂಗ್ ಅವರ್ ಸೆಲ್ಫ್. ನನ್ನ ಕನ್ನಡ ಒಂದೇ ಕರೆಕ್ಟಾಗಿ ಬರೋದು, ಇಂಗ್ಲೀಷ್ ಎಲ್ಲ ಬರಲ್ಲ. ನಾನು ನಂಬಿದ್ದೀನಿ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ, ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಸಾಕು ಅಂತ. ನೀವು ಯೋಚನೆ ಮಾಡೋ ರೀತಿ ನಿಮ್ಮ ಲೈಫನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಈಗ ಜಸ್ಟ್ ಪಾಸ್ ನಾನು ಆಗಲೇ ಅದೊಂದು ಹೇಳ್ತಾ ಇದ್ದೆ. ಅಮ್ಮನೋ ಕೇಳೋದಂತೆ, ಅಮ್ಮ 4 ತಿಂಗಳಿಂದ ದುಡ್ಡು ಹುಡುಕ್ತಾ ಇದ್ದೀನಿ, ಯಾವ ಡಬ್ಬದಲ್ಲೂ ₹1 ಸಿಗ್ಲಿಲ್ಲ. ಮನೇಲಿ ನೀನು ಎಲ್ಲಿ ಬಚ್ಚಿಡ್ತೀಯ ಅಂದ್ರೆ, ಮನೇಲಿ ನೀನು ಕರೆಕ್ಟಾಗಿ ನೋಡಿದಿರೋ ವಸ್ತು ಅಂದ್ರೆ ಅದು ಟೆಕ್ಸ್ಟ್ ಬುಕ್ಸ್ ಮಗ, ಅಲ್ಲಿ ಇಡ್ತಿದ್ದೆ. ಅಪ್ಪಿ ತಪ್ಪಿ ನಿಮ್ಮಮ್ಮ ಒಂದು ₹500,000 ಮ್ಯಾಥ್ಸ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ರೆ ಸೇಫ್. ಅದು IT ಅವರು ರೈಡ್ ಮಾಡಲ್ಲ, ಅವ್ರು ಕೂಡ ಆ ಸಬ್ಜೆಕ್ಟ್ ಸ್ಟಫ್ ಸೇಫ್. ಈಗಲೇ IT ಅವರು ತಪ್ಪಾಗಿ ತಿಳಿಬೇಡಿ ಸರ್. ಮತ್ತೆ ಟ್ರಾಲ್ ಪೇಜಸ್ ಏನೇನು ಹಾಕ್ತಾರ, ನಾಳೆ ನಾನೇ ಹೋಗಿ ನೋಡ್ಕೊತೀನಿ ಏನೇನು ಬಂದಿರುತ್ತೆ ಅಂತ.